ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ. ಮಿಸ್ ಮಾಡ್ದಲ್ಲೇ ವಿಡಿಯೋನ ನೋಡಿ ಹಾಗೆ ಈ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆ ಒಂದು ಒಳ್ಳೆ ಪೋಷಕಾಂಶ ಇರೋ ಒಂದು ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ರಾತ್ರಿಯೇ ನಾನು ಸ್ವಲ್ಪ ಕಡಲೆಕಾಳು ಮತ್ತು ಆಲ್ಮಂಡ್ಸಿನ ದಿನ ಸೋಕ್ ಮಾಡ್ತೀನಿ. ಮತ್ತು ಒಂದು ಸ್ವಲ್ಪ ಬಟಾಣಿ, ಫ್ರೋಝನ್ ಬಟಾಣಿ ಇತ್ತು, ಅದನ್ನು ಸೋಕ್ ಮಾಡಿದ್ದೆ. ಯಾಕಾದರೂ ಟೊಮೆಟೊ ಬಾತು, ಪಲಾವ್ಗೆ ಈ ಥರ ಬೇರೆದಕ್ಕೆಲ್ಲ ಇರುತ್ತೆ ಅಂದ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಹೆಸರು ಕಾಳು ಕೂಡ ನೆನಾಕಿದ್ದೆ, ಸ್ವಲ್ಪ. ಸೊ ಇದರಲ್ಲಿ ಬಟಾಣಿ ಹಾಗೆ ಎತ್ತಿಟ್ಬಿಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿ ಯಾವ ಥರ ಅಂದರೆ, ಇದು ಡಿಫ್ರೆಂಟಾಗಿ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ರೊಟ್ಟಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ರೆಸಿಪಿನ ಕೂಡ ನಾನು ಫುಲ್ ತೋರಿಸ್ತೀನಿ. ಮೊದಲು ನಾನು ಎಷ್ಟು ಬೇಕೋ ಅಷ್ಟು ಆನಿಯನ್ಸ್ನ ತೊಗೊಂಡು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತೀನಿ. ಚಾಪರ್ಗೆ ಹಾಕಿದ್ರೂ ಓಕೆ, ಇಲ್ಲ ಜಾರಿಗೆ ಹಾಕಿಬಿಟ್ಟು ಒಂದೊಂದು ಬೇಗ ಸ್ಪೀಡಾಗಿ ಹಿಂಗೆ ತಿರುಗಿಸಿದ್ರು ಓಕೆ, ಚೆನ್ನಾಗಿ ಚಾಪ್ ಆಗುತ್ತೆ. ಇಲ್ಲ ನಿಮಗೆ ಟೈಮ್ ಇದ್ದರೆ ನೀವೇ ನೈಫಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ಒಂದು ಒಳ್ಳೆ ಡಿಶ್, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ಗೆ ನಮಗೂ ಕೂಡ ತುಂಬ ಹೆಲ್ತಿಯಾಗೇ ಇರುತ್ತೆ. ಆ್ಯಂಡ್ ಇವತ್ತು ಹಾಗೆ ಮೊಹರಮ್ಗೆ ರಜಾ ಇತ್ತು. ಇನ್ನು ಮನೇಲಿ ಮಕ್ಕಳು 3 ಡೇಸ್ ಕಂಟಿನ್ಯೂಸ್ ಆಗಿರ್ತಾರೆ. 3 ಡೇಸ್ ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಇದೆ. ಸೊ ಮೊಹರಮ್ ಇರೋದ್ರಿಂದ ತುಂಬ ಲಾಂಗ್ ವೀಕೆಂಡೇ ಬಂತು. ಹಾಗಾಗಿ ಇವತ್ತು ಈ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರ್ತಾರೆ, ಬಿಸಿಯಾಗಿ ತಿಂತಾರೆ ಅಂದ್ಬಿಟ್ಟು. ಇನ್ನು ಇದಕ್ಕೆ ಬಟಾಣಿ ಎಲ್ಲ ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಈಗ ಒಂದು ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಬಟಾಣಿನ. ಯಾವಾಗಾದರೂ ಬೇರೆ ತಿಂಡಿಗಳಿಗೇನಾದರೂ ಕರ್ರಿ ಮಾಡಿದಾಗ, ಉಪ್ಮಾಗೆ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ರೆಡಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಏನೂ ರೆಡಿನೇ ಇಲ್ಲ ಅಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಎಷ್ಟೊಂದು ಸಲ ಎಷ್ಟೊಂದು ರೆಸಿಪೀಸ್ಗೆ ಬಟಾಣಿ ಹಾಕ್ದೆಲೇನೋ ಮಾಡಿದ್ದೀನಿ, ಫ್ರೋಝನ್ ಬಟಾಣಿ ಇಟ್ಕೊಂಡು. ಸೊ ಹಾಗಾಗಿ ಅವಾಗವಾಗ ಇದನ್ನು ಸೋಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಇವಾಗ ಸ್ವಲ್ಪ ಕುಕ್ಕರ್ಗೆ ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ, ರಾತ್ರಿಯೆಲ್ಲ ಈ ಕಾಳುಗಳೆಲ್ಲ ಏನಿದೆ ನೈಟೇ ನೆನೆಸಿಟ್ಟು ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಅಷ್ಟೂ ಹಾಕಿಬಿಟ್ಟು ನೀರನ್ನ ನಾನೇನು ಹಾಕಲ್ಲ, ಸೋಕ್ ಮಾಡಿರೋ ನೀರು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀರು ಕೂಡ ಅಷ್ಟೇ ಎಷ್ಟು ಅದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೀರನ್ನ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ರೊಟ್ಟಿಗೆ. ಸೊ ರೊಟ್ಟಿಗೆ ಕಾಯಿ ಚಟ್ನಿ ಮಾಡಿಬಿಟ್ಟು ಮಾಮೂಲಿ ಇದರದ್ದು ಪಲ್ಯ ಮಾಡಿದ್ರೆ ಕಡಲೆಕಾಳು ಒಂದು ಒಳ್ಳೆ ಪ್ರೋಟೀನ್ಸ್ ಮಕ್ಳಿಗೆ ಸಿಗುತ್ತೆ. ಇದರಿಂದ ಕಟ್ಲೆಟ್ ಮಾಡ್ತಾರೆ. ಸೊ ರೊಟ್ಟಿಗೂ ಪಲ್ಯ ಥರ, ಇಲ್ಲ ಅನ್ನ ಸಾಂಬಾರು ಪಲ್ಯ ಸೈಡ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನು ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ, ಕಡಲೆಕಾಳಿನ ಪಲ್ಯ. ಇನ್ನೂ ಇವಾಗ ನಾನು ರೊಟ್ಟಿ ಹೇಳೋದ್ನಲ್ಲ, ಸೊ ಮೊದಲು ಮಿಕ್ಸಿ ಜಾರ್ಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿದ್ನಲ್ಲ ಇಡೀ ರಾತ್ರಿ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇರುತ್ತೆ ಹೆಸರು ಕಾಳು ಈ ಥರ. ಇದು ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೂ ಬೇಡ ಮತ್ತು ಜಾಸ್ತಿ ಕಚ್ಚಾ ಪಚ್ಚ ಥರನೂ ಬೇಡ. ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಒಂದು ಬೌಲಿಗೆ ಸಬಾಕ್ಸಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸೊ ಆಗಲೇ ನಾನು ರುಬ್ಕೊಂಡಲ್ಲ, ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು, ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಆಗಲೇ ನಾನು ಈರುಳ್ಳಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೆ. ಒಂದೊಂದು ಸುತ್ತಿಸಿದ್ರೆ ಸಾಕು, ಚೆನ್ನಾಗಿ ಚಾಪ್ ಆಗುತ್ತೆ, ಬೇಗ ಚಾಪ್ ಆಗುತ್ತೆ. ಇನ್ನೂ ಚಿಕ್ಕ ಬ್ಲೇಡ್ ಇದ್ದರೆ ಇನ್ನೂ ಚೆನ್ನಾಗಿ ಚಾಪ್ ಆಗುತ್ತೆ. ಸೊ ದೊಡ್ಡ ಬ್ಲೇಡ್ ಇದ್ದರೆ ಬೇಗ ಪೇಸ್ಟ್ ಆಗಿಬಿಡುತ್ತೆ. ಇದು ಚಿಕ್ಕ ಬ್ಲೇಡ್ ಇತ್ತು ಜಾರು, ಹಂಗಾಗಿ ನಾವು ಕಟ್ ಮಾಡ್ಕೊಂಡು ಕೂರೋ ನೆಸೆಸಿಟಿ ಏನಿಲ್ಲ. ಇನ್ನು ಇದಿಷ್ಟೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹೆಸರು ಕಾಳು ರುಬ್ಕೊಂಡಿರೋದು ಮತ್ತು ಸಬಾಕ್ಸಿ ಸೊಪ್ಪು. ಇನ್ನು ನೀವು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಏನು ಬೇಕೋ ಅದನ್ನು ಹಾಕ್ಕೋಬೋದು, ಬಟ್ ಒಳ್ಳೆ ನ್ಯೂಟ್ರಿಷನ್ ಇದ್ದರೆ ಸಾಕು. ಸ್ವಲ್ಪ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು. ಈಗ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ, ರಾಗಿ ರೊಟ್ಟಿನೇ ಹಾಕ್ಕೊಂಡ್ರೆ ಬರೀ ಒಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಸೊ ಅಕ್ಕಿ ಹಿಟ್ಟು ಸೇಮ್ ಕ್ವಾಂಟಿಟಿಲೇ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟನ್ನ ಹಾಕ್ಕೊಂಡು, ಈಗ ಮೊದಲು ಅದರಲ್ಲೊಂದು ಸ್ವಲ್ಪ ನೀರಿರುತ್ತೆ, ಸೊ ಅದನ್ನು ಮೊದಲು ಕಲಿಸ್ಕೊತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಬೇರೆ ಟೈಮಲ್ಲಿ ಒಂದು ವಾರದ ಒಳಗಡೆ ಫ್ರಿಜ್ಜಲ್ಲಿರುತ್ತೆ. ಬೇಕು ಅನ್ನೋವಾಗೆಲ್ಲ ಫಟಾಫಟ್ ಅಂತ ಮಕ್ಕಳಿಗೆ ರೊಟ್ಟಿ ಮಾಡಿ ಒಂದು ಚಟ್ನಿ ಮಾಡಿ ಕೊಟ್ಟು ಕಳಿಸ್ಬೋದು. ಇನ್ನು ನೈಟ್ ಟೈಮ್ ಒಬ್ಬೊಬ್ಬರೇ ಇದ್ದೀವಿ, ಜಾಸ್ತಿ ಬೇಡ ಊಟ ಅಂದ್ರೂ ಈ ಥರ ಹಿಟ್ಟು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ
ಬೇಗನೆ ರೆಡಿ ಆಗುತ್ತೆ. ಜಸ್ಟ್ ಕಾಟನ್ ಬಟ್ಟೆ ಮೇಲೆ ತಟ್ಬಿಟ್ಟು ಮಾಡೋದು, ಇಲ್ಲ ಕೆಲವರು ಡೈರೆಕ್ಟ್ ಹೆಂಚಿನ ಮೇಲೇ ತಟ್ಬಿಟ್ಟು ಹಾಕ್ತಾರೆ. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ನೋಡಿ ಉಂಡೆ ಥರ ಆಯಿತು ಚೆನ್ನಾಗಿ. ಇದನ್ನು ನಾನು ಬಟ್ಟೆ ಮೇಲೇ ಯಾವಾಗಲೂ ನಾನು ರೊಟ್ಟಿ ತಟ್ಬಿಟ್ಟು ಹೆಂಚದ ಮೇಲೆ ಹಾಕ್ತೀನಿ. ಅದು ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಳ್ಬೋದು. ಸೊ ಒಂದು ಕಡೆ ಇನ್ನು ಕಾಯಿ ಚಟ್ನಿ ಮಾಡಿಕೊಂಡು ಇನ್ನೊಂದು ಕಡೆ ಕಡಲೆ ಕಾಳನ್ನ ಬೇಯಿಸೋದಕ್ಕೆ ಇಟ್ಟಿದ್ದೆ ನಾನು. ಸೊ ಅದು ಬೇಯೋದ್ರೊಳಗೆ ಇದನ್ನೆಲ್ಲ ಮಾಡ್ಕೊಂಡು ಬೇಡ ಅಂತ. ಅದು ಬೆಂದ ಮೇಲೆ ಜಾಸ್ತಿ ಏನಿರಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಮಾಡೋದು ಅಷ್ಟೇ, ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಪ್ರಕುಲ್ಗೆ ಇವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು, ಅವ್ನಿಗೆ 8:30 ಅಲ್ಲಿ ಇರಬೇಕಿತ್ತು. ಅಷ್ಟರೊಳಗೆ ಫಟಾಫಟ್ ಅಂತ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಅಷ್ಟೆಲ್ಲ ಚಾಪ್ ಮಾಡಿಕೊಂಡು, ಚಟ್ನಿ ಮಾಡಿಕೊಂಡು, ಕಡಲೆಕಾಳು ಪಲ್ಯ ಮಾಡಿಕೊಂಡು, ಇನ್ನು ಮಧ್ಯಾಹ್ನ ಚಟ್ನಿ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಚಟ್ನಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೂ ಒಂದು ಸ್ವಲ್ಪ ಲೇಟ್ ರೆಡಿ ಆಗೋದು. ಪ್ರಕುಲ್ ಯಾವಾಗಲೂ ಲೇಟಾಗಿ ಎದ್ದೊಳ್ತಾನೆ ರಜಾ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಹೋಗಿ ಅವಸರವಾಗೆಲ್ಲ ರೆಡಿ ಮಾಡಿಬಿಟ್ಟು, ತಿಂಡಿ ತಿನ್ನಲ್ಲ ಲೇಟಾಗಿ ಎದ್ದು ಎಲ್ಲ ಮಾಡಿಕೊಂಡ್ರೆ. ಸೊ ತಿಂಡಿ ತಿಂದಲ್ಲ ಹಂಗೆ ಹೋದರೆ ಹೊಟ್ಟೆ ಎನರ್ಜಿ ಇರಲ್ಲ, ಹಾಗಾಗಿ ನಾನೇ ಹೋಗಿ ತಿನ್ನಿಸ್ತಾ ಇರ್ತೀನಿ. ಸೊ ಒಂದೊಂದು ಸತಿ ಕಲರ್ಸ್ ಇರುತ್ತೆ ಯೂನಿಫಾರ್ಮ್, ಒಂದೊಂದು ಸತಿ ವೈಟ್ಸ್ ಹೇಳ್ತಾರೆ. ಈ ಥರ ಯೂನಿಫಾರ್ಮ್ ವೈಟ್ಸ್ ಹಾಕ್ಕೊಂಡು ಹೋಗ್ಬಿಟ್ರೆ ಫುಲ್ ಧೂಳಾಗೋಗ್ಬಿಟ್ಟಿರುತ್ತೆ ಬಟ್ಟೆ ಎಲ್ಲ. ಆ್ಯಂಡ್ ಬೆಳಗ್ಗೆ ಹೋದರೆ ಅವ್ನು ಮಧ್ಯಾಹ್ನನೇ ಬರೋದು. ಸೊ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಸೊ ಹಂಗಾಗಿ ಎನರ್ಜಿಗೆ ಬೇಕಲ್ಲ, ತಿನ್ನಲೇಬೇಕು, ಆಡಬೇಕು ಅಲ್ಲಿ ಬಿಸಿಲಿಗೆ ಗಾಳಿಗೆ ಅಂದ್ಕೊಂಡು ಇನ್ನು ನಾನೇ ಹೋಗಿ ಬಿಟ್ಟು ಬರ್ತಾಯಿದ್ದೀನಿ. ಸೊ ಕ್ರಿಕೆಟ್ ಇದಕ್ಕೆ ಆಮೇಲೆ ಮಧ್ಯಾಹ್ನ ಹಂಗೆ ಹೋಗ್ಬಿಟ್ಟು ಮತ್ತೆ ಲಂಚ್ ಕೊಟ್ಬಿಟ್ಟು ಬರಬೇಕು. ಅಲ್ಲೂ ಲಂಚ್ ಪ್ರೊವೈಡ್ ಮಾಡ್ತಾರೆ, ಬಟ್ ನನಗಿಷ್ಟ ಆಗಲ್ಲ, ಅಲ್ಲಿ ಚೆನ್ನಾಗಿರಲ್ಲ ಫುಡ್ಡು ಅಂದ್ಬಿಟ್ಟು. ನನಗೇನೋ ಸ್ವಲ್ಪ ಕೆಲಸ ಇದ್ರೂ ಅದನ್ನು ಕಮ್ಮಿ ಮಾಡಿಕೊಂಡು ಅವ್ನಿಗೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಆವಾಗಲೇ ನನಗೆ ಒಂದು ನೆಮ್ಮದಿ, ಮನೆ ಊಟ ತಿಂತಿದ್ದಾನೆ, ಒಳ್ಳೆ ಊಟ ತಿಂತಿದ್ದಾನೆ ಅಂತ. ಅಲ್ಲಿ ಏನೇನೋ ತಿಂತಾನೆ, ಆಮೇಲೆ ಅನುಭವಿಸೋದು ಅವನೇ. ಇನ್ನು ಬರ್ತಾ ನಾನು ಸ್ವಲ್ಪ ಇವತ್ತು ಶುಕ್ರವಾರ ಅಲ್ಲ, ಕಲಶ ಇಡಬೇಕು ಅಂದ್ಬಿಟ್ಟು ಸ್ವಲ್ಪ ಹೂವು ತೊಗೊಂಡು ಹೋಗ್ತಾಯಿದ್ದೀನಿ. 1/4 kg ಬಿಡಿ ಹೂವು 80 ರೂಪೀಸ್ ಆಗಿದೆ. ಸೊ ಇದಿಷ್ಟು 50 ರೂಪೀಸ್ ಅಷ್ಟೇ. ಸೊ ಮಳೆ ಇಲ್ಲದ ಕಾರಣ ಈ ಥರ ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ. ಇನ್ನು ಅಮ್ಮ ಸಗಣಿ ಹಾಕಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದ್ದಾರೆ. ಶುಕ್ರವಾರ ಅಂದರೆ ಸ್ವಲ್ಪ ಸಗಣಿ ಎಲ್ಲ ಸಾರಿಸ್ಬಿಟ್ಟು ಹಾಕ್ತಾರೆ, ವಾರ ಮಾಡಬೇಕಲ್ವಾ, ಹಾಗಾಗಿ. ಸೊ ಗೈಸ್ ಫ್ರೆಶ್ ಅಪ್ ಆದೆ. ಸೊ ಇವತ್ತು ಫ್ರೈಡೇ, ಕಲಶದ ವಾರ. ಇನ್ನು ಪ್ರಕುಲ್ ಮ್ಯಾಚಿಗೆ ಹೋದ ಬೆಳಗ್ಗೆನೇ, ಗೊತ್ತಲ್ಲ. ಸೊ ಅವ್ನು ಆಡ್ತಿರ್ತಾನೆ. ಈಗ ಹೋಗಿ ಊಟ ಕೊಟ್ಬಿಟ್ಟು ಬರಬೇಕು. ಅಲ್ಲೇ ಪ್ರೊವೈಡ್ ಮಾಡ್ತಾರೆ ಊಟ, ಬಟ್ ಫಸ್ಟು 2 ಟೈಮ್ಸ್ ಹಿಂಗೆ ಅಲ್ಲೇ ಊಟ ಮಾಡಿದಾಗ ಅವ್ನಿಗೆ ಫುಡ್ ಅದೇನೋ ಅಲರ್ಜಿ ಆಗೋ ಫುಡ್ ಪಾಯ್ಸನ್ ಆಗೋ ಏನೋ ಗೊತ್ತಿಲ್ಲ, ಅವ್ನಿಗೆ ಫುಲ್ಲು ವಾಮಿಟು, ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗೋಯಿತು. ಅಂದರೆ ಏನರಲ್ಲಿ ಎಣ್ಣೆ ಹಾಕಿ ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಮಧ್ಯಾಹ್ನ 1 ಟೈಮ್ ಅಷ್ಟೇ ಹೋಗಿ ನಾನೇ ಕೊಟ್ಬರ್ತೀನಿ. ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಬ್ಯುಸಿ ಇದ್ರೂ ಹೋಗಿ ಕೊಟ್ಬರ್ತೀನಿ. ನಾನು ಇಲ್ಲ ಅಂದರೆ ಅಕಸ್ಮಾತ್ ನಾನು ಎಲ್ಲಾದರೂ ಈಗ ಟ್ರಿಪ್ ಮೇಲೆ ಏನಾದರೂ ವರ್ಕ್ ಮೇಲೆ ಹೋದಾಗ ಸೊ ಅಪ್ಪ ಅದು ಹೋಗಿ ಕೊಟ್ಬರ್ತಾರೆ ಮ್ಯಾಚ್ ಇದ್ದಾಗ. ಸೊ ಏನಕ್ಕಂದರೆ ಚಿಕ್ಕವು ಒಂದೊಂದು ಸಲ ದೊಡ್ಡದಾಗಿ ರಿಸಲ್ಟ್ ತೋರಿಸುತ್ತೆ. ಸೊ ಅದನ್ನು ನಾನು ಚಾನ್ಸ್ ತೊಗೊಳಕ್ಕೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಮನೆಯದೇ ಫುಡ್ಡು, ಅವ್ನು ಇಷ್ಟೇ ತಿನ್ನಲಿ, ಮನೆ ಫುಡ್ಡೇ ತಿನ್ನಬೇಕು ಅನ್ನೋದು ನನ್ನ ಆಸೆ, ಅಷ್ಟೇ, ಏನಿಲ್ಲ. ಸೊ ಆಚೆ ಕಡೆ ಅವನು ಅಲ್ಲೇ ತಿನ್ನು ಅಂದ್ರೂ ತಿನ್ನಲ್ಲ ಅವನು. ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಆಗಲೇ, ಮನೆ ಊಟನೇ ಇರಬೇಕು, ಅಲ್ಲಿ ಚೆನ್ನಾಗಿರಲ್ಲ, ಎಣ್ಣೆ ಜಾಸ್ತಿ ಹಾಕಿರ್ತಾರೆ ಅಂತ. ಸೊ ಹಂಗಾಗಿ ನಾನೇ ಕೊಟ್ಬಿಟ್ಟು ಬರಬೇಕು. ಬೆಂಡೆಕಾಯಿ ಚಟ್ನಿ ಮಾಡಿದ್ವಿ. ಸೊ ಅದಕ್ಕೆ ಮುದ್ದೆ ಮಾಡಬೇಕು. ಅವ್ನಿಗೆ ರೈಸ್ ತೊಗೊಂಡೋಗಿ ಕಲಿಸ್ಕೊಂಡೋಗಿ ಕೊಡ್ತೀನಿ. ಒಂದು ಸ್ವಲ್ಪ ಒಂದು ಮಜ್ಜಿಗೆ, ಒಂದು ಚಿಕ್ಕ ಬಾಟ್ಲಲ್ಲಿ ಬರುತ್ತಲ್ಲ ಅದ್ರಲ್ಲಿ ತೊಗೊಂಡೋಗ್ತೀನಿ. ಸೊ ಇಷ್ಟೇ. ಇನ್ನು ಆದರೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಲಾಸ್ಟ್ ವಾರನೂ ಹೋಗೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ. ಸೊ ನೋಡೋಣ, ಈ ಸಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೇ ಹತ್ರ ಇದೆ ಅದು ಕೂಡ. ಸೊ ಹಂಗಾಗಿ ಪಾಪು ಯಾವತ್ತೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಪಾಪುನೂ ಹಂಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಹಾಗೆ ಇನ್ನು ಪ್ರಕುಲ್ಗೆ ಹೋಗಿ ಕೊಟ್ಬಿಟ್ಟು ಬರೋಣ ಊಟ ಅಂದ್ಬಿಟ್ಟು ಸೊ ರೈಸ್ಗೆಲ್ಲ ಇಟ್ಟಿದ್ದೀನಿ, ಕಲಿಸ್ಬಿಟ್ಟು ಚೆನ್ನಾಗಿ ಬಾಕ್ಸ್ ಒಳಗಡೆ ಕೊಟ್ಬಿಟ್ಟು ಬರ್ತೀನಿ. ಇನ್ನೊಂದು ಬಾಟ್ಲು ನೀರು ಕೂಡ ಎಕ್ಸ್ಟ್ರಾ ತೊಗೊಂಡು ಹೋಗಿರ್ತೀನಿ, ಖಾಲಿ ಆಗಿಬಿಟ್ಟಿರುತ್ತೆ. ಇನ್ನು ಲಶ್ಕ ಕೂಡ ತುಂಬ ಆಟ ಆಡ್ತಾಳೆ ರಜಾ ಇದ್ದಾಗ. ಮನೆಯೊಳಗೆ ಬರೋದಂತೂ ತುಂಬ ಕಮ್ಮಿ. ಮಧ್ಯಾಹ್ನ ಮಲಗಿಸೋದಕ್ಕೂ ಫೋರ್ಸಿಬ್ಲಿ ಕರ್ಕೊಂಬಂದು ಮಲಗಿಸ್ತೀನಿ ಅವಳನ್ನ, ಸುಸ್ತಾಗ್ತಾಳೆ ಅಂದ್ಬಿಟ್ಟು. ಇನ್ನು ಮಧ್ಯೆ ಮಧ್ಯೆ ನಾನೇ ಕರೆದು ನೀರು ಕೊಡ್ತಾ ಇರ್ತೀನಿ. ಏನಕ್ಕಂದರೆ ಮಕ್ಕಳು ಬೇಗ ಡಿಹೈಡ್ರೇಷನ್ ಆಗ್ತಾರೆ. ಮಕ್ಕಳು ಆಡೋ ಇದರಲ್ಲಿ ಅವ್ರಿಗೆ ನೀರು ಬೇಕಾಗಲ್ಲ, ಏನೂ ಬೇಕಾಗಲ್ಲ ತಿನ್ನೋದಕ್ಕೆ ಕುಡಿಯೋದಕ್ಕೆ. ಹಂಗಾಗಿ ನಾನೇ ಹೋಗಿ ನೆನಪು ಮಾಡ್ತಾ ಇರ್ತೀನಿ. ಇನ್ನು ಮಧ್ಯಾಹ್ನದ ಊಟ ಬೆಂಡೆಕಾಯಿ ಚಟ್ನಿ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ಯಾವಾಗನ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂಚೂರು ಕಡಲೆ ಬೀಜ ಹಾಕಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೇಕು, ಸಖತ್ತಿರುತ್ತೆ. ಇನ್ನೊಂದು ಸ್ವಲ್ಪ ಮುದ್ದೆ, ಬಿಸಿ ಬಿಸಿ ತುಪ್ಪ, ಸಖತ್ತಿರುತ್ತೆ. ಮುದ್ದೆಗೆ, ರೈಸ್ಗೆ ಬೆಂಡೆಕಾಯಿ ಈ ಥರ ಚಟ್ನಿ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಆಂಧ್ರ ಕಡೆ ಚಟ್ನಿಗಳು ತುಂಬ ಜಾಸ್ತಿ ಮಾಡ್ತೀವಿ ಆಂಧ್ರ ಕಡೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ರೆಸಿಪಿನ ನಾನು ತೋರಿಸ್ತೀನಿ. ಇನ್ನು ಲಶಿಕಂಗೂ ಅಷ್ಟೇ ತುಂಬ ಇಷ್ಟ ಬೆಂಡೆಕಾಯಿ ಪಲ್ಯ ಆಗಿರ್ಬೋದು, ಸಾಂಬಾರು, ಇನ್ನೂ ಈ ಥರ ಚಟ್ನಿ ಅಂದರೆ ಅವಳಿಗೆ ಸಖತ್ ಇಷ್ಟ. ಹಾಕ್ಸ್ಕೊಂಡು ತಿಂತಿದ್ಲು. ಅವಳಿಗೆ ತುಪ್ಪ ಹಾಕ್ಕೊಟ್ಟು ಚಟ್ನಿ ಮತ್ತು ರೈಸು ಸ್ವಲ್ಪ ಕೊಟ್ಬಿಟ್ರೆ ಚೆನ್ನಾಗಿ ತಿಂತಾಳೆ. ಇನ್ನು ಅಮ್ಮ ಸಂಜೆ ಪೂಜೆ ಮಾಡ್ತಿದ್ದಾರೆ. ಸೊ ಪೂಜೆ ಮುಗಿಸ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತುಂಬ ದಿನ ಆಯಿತು ಹೋಗ್ದಲ್ಲೇ ದೇವಸ್ಥಾನಕ್ಕೆ. ಹಾಗಾಗಿ ಅಮ್ಮ ಸಂಜೆ ಪೂಜೆ ಮಾಡ್ತಿದ್ದಾರೆ. ಒಂದು 5:15 ಏನೋ ಟೈಮ್ ಆಗಿತ್ತು. ಪೂಜೆ ಮುಗಿಸ್ಕೊಂಡೇ ಹೋಗೋಣ ವಾರ ಮಾಡಿಬಿಟ್ಟು ಅಂದ್ಬಿಟ್ಟು. ಪೂಜೆ ಎಲ್ಲ ಮುಗೀತು. ಇನ್ನು ಟೀ ಮಾಡಿದೆ. ಸೊ ಟೀ ಕುಡ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ. ಅಲ್ಲೋದ್ರೆ 1 ಅವರ್ 1.5 ಅವರ್ ಆಗೇ ಆಗುತ್ತೆ. ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಮಾನಿಕೆರೆಗೆ ಹೋಗ್ಬಿಟ್ಟು ಮಕ್ಕಳನ್ನ ಸ್ವಲ್ಪ ಹಂಗೆ ಎನ್ವಿರಾನ್ಮೆಂಟು ಆಟ ಆಡೋದು, ಅವಳಿಗೆಲ್ಲ ಶಿಖಂಗೆ ತುಂಬ ಇಷ್ಟ ಈ ಜಾರಬಂಡಿ ಆಡೋದು, ಉಯ್ಯಾಲೆ ಆಡೋದು ಈ ಥರ. ಅಮಾನಿಕೆರೆ ಹತ್ರ ಇವಾಗ ಬೋಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ತಿಂಗಳಾಯಿತು ಆಗಲೇ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಸೊ ಅದೆಲ್ಲ ಒಂದು ಸ್ವಲ್ಪ ವ್ಯೂ ಎಲ್ಲ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಒಂದು ಶಾರ್ಟಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಈ ಥರ. ಇನ್ನು ಪ್ರಕುಲ್ ಕೂಡ ನಾನು ಕರ್ಕೊಂಡು ಬಂದೆ. ಆಗಲೇ ಮಧ್ಯಾಹ್ನ ಹೋಗಿಬಿಟ್ಟು ನಾನೇ ಕರ್ಕೊಂಡು ಬಂದೆ. ಸೊ ಅವ್ನಿಗೂ ಒಂದು ಸ್ವಲ್ಪ ಎಲ್ಲ ಫುಲ್ ಧೂಳೆ ಆಗಿಬಿಟ್ಟಿದ್ದ. ಸೊ ಅವನು ಫ್ರೆಶ್ ಅಪ್ ಆಗಿಬಿಟ್ಟು ಅವ್ನು ಮತ್ತೆ ಆಟ ಆಡೋಕ್ಕೆ ಹೋಗಿದ್ದ. ಅವ್ನಿಗೆ ಎನರ್ಜಿನೇ ಲಾಸ್ ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸರಿ ಅಂದ್ಬಿಟ್ಟು ನಾನು ಬಂದು ಮತ್ತೆ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಸೊ ಕಾರಲ್ಲೇ ಹೋಗ್ಬಿಟ್ಟು ಹೋಗಿ ಎಲ್ರಿಗೂ ಬೇಕಲ್ಲ, ಇನ್ನು ಚಿಕ್ಕ ಪಾಪು ಬೇರೆ ಇರ್ತಾಳೆ ಅಂದ್ಬಿಟ್ಟು. ಚೆನ್ನಾಗಿತ್ತು ಆಚೆಗಡೆನೂ ವಾತಾವರಣ ಎಲ್ಲನೂ. ಸೊ ಇವಾಗ ಹೊರಡಬೇಕು. ಚಾಮುಂಡೇಶ್ವರಿ ದೇವಸ್ಥಾನ ಬಂದುಬಿಟ್ಟು ಬಾರ್ಲೈನ್ ರೋಡಲ್ಲಿದೆ. ಬಟ್ ಗೊತ್ತಿಲ್ಲ, ಇವತ್ತು ಮೊಹರಂ ದಿನ ತುಂಬ ಜನ ಇರ್ತಾರೇನೋ ಗೊತ್ತಿಲ್ಲ, ನೋಡಬೇಕು. ರಜಾ ಬೇರೆ ಇತ್ತಲ್ವಾ, ಸೊ ನೋಡಬೇಕು.
ಇನ್ನು ಕೆಲವೊಂದು ಇಲ್ಲಿ ಜಿಮ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ, ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅವಾಗವಾಗ ಬಂದು ಇಲ್ಲಿ ವೀಕೆಂಡ್ ಗೌರ್ಮೆಂಟ್ ಹಾಲಿಡೇ ಇದೆ 20 ರುಪೀಸ್ ಎಂಟ್ರಿ ಟಿಕೆಟು. ಇಲ್ಲ ನಾರ್ಮಲ್ ಡೇಸಲ್ಲಾದರೆ 10 ರುಪೀಸ್ ಇರುತ್ತೆ. ಬಿಲೋ 10 ಇಯರ್ಸ್ ಮೇಲೆ ಬಿಲೋ 10 ಇಯರ್ಸು ಫ್ರೀ ಇರುತ್ತೆ, ಬಿಲೋ 10 ಇಯರ್ಸ್ ಫುಲ್ ಕೊಡಲೇಬೇಕು. ಇನ್ನು ವಾಕ್ ಮಾಡೋದಕ್ಕೆ, ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ರೀನರಿ, ನೀರು ಆಲ್ ಇನ್ ಒನ್ ಇದೆ ಅಂತ ಹೇಳ್ಬೋದು. ಮತ್ತು ಚಾಟ್ಸ್ ತಿನ್ನೋದಕ್ಕೂ ಕೂಡ ಸಿಗುತ್ತೆ. ಇನ್ನು ಫೌಂಟೈನ್ದು ನೀರು KRS ಅಲ್ಲಿ ಇರುತ್ತಲ್ಲ, ಆ ಥರದ್ದು ಕೂಡ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ 7 ಗಂಟೆಗೆ. ಅದನ್ನೇ ಒಂದು 5 ನಿಮಿಷ ನೋಡ್ಕೊಂಡು ಹೋದ್ವಿ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾವಾಗ ಬೋರ್ ಆದಾಗ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದರೆ ತುಂಬ ಪೀಸಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಬೋಟಿಂಗ್ ಕ್ಲೋಸ್ ಆಗುತ್ತೆ 7-7:30 ಅಂದರು. ನಾವೇನು ಹೋಗಿಲ್ಲ ಯಾವತ್ತೂ, ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಥರ ಕನ್ನಡ ಸಾಂಗ್ಸ್ ಎಲ್ಲ ಹಾಕಿಬಿಟ್ಟು KRS ಅಲ್ಲಿ ನೋಡಿರ್ತಿರಲ್ಲ, ಆ ಥರ ಮಿನಿ KRS ಅಂತ ಹೇಳ್ಬೋದು. ತುಂಬ ಆ ಕಡೆಗೆ ಹೋಗಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಕೂತ್ಕೊಳ್ಳೋದಿಗಿರುತ್ತೆ. ಬಟ್ ನಾವೇನು ಅಷ್ಟೊತ್ತಿರಲಿಲ್ಲ, ಸ್ವಲ್ಪ ಮಸ್ಕಿಟೋಸ್ ಜಾಸ್ತಿ ಇತ್ತು, ಮಕ್ಕಳು ಬೇರೆ ಇದ್ದಲ್ಲ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡು ಇಲ್ಲಿಂದನೇ ಒಂದು 5-10 ನಿಮಿಷ ನೋಡಿಕೊಂಡು ಹೊರಟೋಗ್ಬಿಟ್ವಿ ಅಷ್ಟೇ. ಇನ್ನೇನು ಹೋಗೋ ಟೈಮ್ಗೆ ಹಾಕಿದ್ರು, ಇನ್ನೇನು ಹಾಕಿದಾರಲ್ಲ ಅಂದ್ಬಿಟ್ಟು ಒಂದು 5-10 ನಿಮಿಷ ನೋಡ್ಕೊಂಡು ಹೋದ್ವಿ. ಕಲರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದಿನ ಏನೋ ಪೂರ್ತಿ ಒಂದು 20 ನಿಮಿಷನೋ ಏನೋ ಇರುತ್ತೆ ಟೋಟಲ್ಲು, ನನಗೂ ಅಷ್ಟು ಐಡಿಯಾ ಇಲ್ಲ. ಒಂದಿನ ಪೂರ್ತಿ ಕೂತ್ಕೊಂಡು ಅಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ನೋಡಿದ್ವಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಈ ಥರ ಇತ್ತು ನಮ್ಮ ಡೇ. ಸೊ ಚೆನ್ನಾಗಿತ್ತು ಒಂಥರ ಫುಲ್ ಡೇ. ಮಕ್ಳಿಗೆ ಏನಾದರೂ ರಜಾ ಇತ್ತು, ಏನಾದರೂ ಒಂದು ಚಿಕ್ಕದಾಗೆಲ್ಲನ ಕರ್ಕೊಂಡು ಹೋಗಿ ಬರಬೇಕು ಅನ್ನೋದೊಂದಿತ್ತು. ಏನಕ್ಕಂದರೆ ಅವ್ರಿಗೂ ಮನೇಲೇ ಇದು ಬೇಜಾರಾಗುತ್ತೆ ಅಂದ್ಬಿಟ್ಟು. ಸೊ ಹಂಗಾಗಿ ಇದೊಂದು ದೇವಸ್ಥಾನ ಅಮಾನಿಕೆರೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದ್ವಿ. ಸೊ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.